ಬೇಕಾಗ್ತದ, ತಂದೆಯ ಪ್ರೀತಿಯೊಳಗೆ ಬೆಳಿಬೇಕಾಗ್ತದ, ಶಾಲೆಗೆ ಹೋಗಿ ಶಿಕ್ಷಣವ ಕಲಿಬೇಕಾಗ್ತದ, ಇಷ್ಟೆಲ್ಲ ಇರ್ತದೆ. ಆವಾಗ ಒಂದು ವಯಸ್ಸು, ಮದುವೆ ವಯಸ್ಸು ಬರ್ತದೆ, ಆವಾಗ ಮದುವೆ ಆಗುವಂಥದ್ದು. ಇಲ್ಲಿ ಮಳಿಯಪ್ಪ ಮದುವೆಯ ವಯಸ್ಸಿಗೆ ಬಂದರೂ ಸಹಿತ ಮದುವೆಗೆ ಒಪ್ಪಲಿಲ್ಲ ಮಳಿಯಪ್ಪ. ಮುಂದೆ ಕೆಲ ದಿನಗಳು ಗತಿಸಿದ ಮೇಲೆ ಮಳಿಯಪ್ಪನ ತಲೆಯೊಳಗೆ ವಿಚಾರ ಬರ್ತದೆ. ಏನು ನಾನು ಇನ್ನೂ ಸಂಸ್ಕೃತವನ್ನು ಕಲಿಬೇಕಲ್ಲ, ಸಂಸ್ಕೃತವನ್ನು ಅಭ್ಯಾಸವನ್ನು ಮಾಡಬೇಕಲ್ಲ, ಸಂಸ್ಕೃತದ ವಿದ್ಯೆಯನ್ನು ನಾನು ಅಳವಡಿಸಿಕೊಳ್ಬೇಕು, ಕಲಿಬೇಕು, ಆ ಜ್ಞಾನವನ್ನು ನನ್ನೊಳಗೆ ಮತಿಯೊಳಗೆ ತುಂಬಿಕೊಳ್ಬೇಕು ಅಂತ ವಿಚಾರ ಮಾಡ್ತಾನೆ. ಯಾರು? ಮಳಿಯಪ್ಪ. ಸಂಸ್ಕೃತವನ್ನು ನಾನು ಕಲಿಬೇಕು, ಹೇಗೆ ಮತ್ತು ಎಲ್ಲಿ ಹೋಗಿ ಕಲಿಬೇಕು, ಯಾರಲ್ಲಿ ಹೋಗಿ ಕಲಿಬೇಕು ಅಂತ ತಿಳ್ಕೊಂಡು ವಿಚಾರವನ್ನು ಮಾಡ್ತಾನೆ. ಮುಂದೆ ಕೆಲ ದಿನಗಳು ಗತಿಸಿದ ಮೇಲೆ, ಕೆಲ ದಿನಗಳು ಕಳೆದ ಮೇಲೆ ಮಳೆಯಾರ್ಯನಿಗೆ ಕಲಿಯಲೇಬೇಕು, ಸಂಸ್ಕೃತವನ್ನು ನಾನು ಪಠಣ ಮಾಡಲೇಬೇಕು, ಕಲಿಬೇಕು ಅಂತ ವಿಚಾರವನ್ನು ಮಾಡಿ ಎಲ್ಲಿಗೆ ಹೋಗಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾನೆ. ಎಲ್ಲಿ ಸಂಸ್ಕೃತವನ್ನು ಹೇಳಿಕೊಡ್ತಾರೆ, ಸಂಸ್ಕೃತದ ಅಭ್ಯಾಸವನ್ನು ಎಲ್ಲಿ ಮಾಡಿಸ್ತಾರೆ, ಎಲ್ಲಿಗೆ ಹೋದರೆ ನನ್ನ ಸಂಸ್ಕೃತ ವಿದ್ಯೆ ಅಭ್ಯಾಸ ನನ್ನೊಳಗೆ ಕಲೀಲಿಕ್ಕೆ ಆಗ್ತದೆ ಅನ್ನುವಂಥದ್ದು ವಿಚಾರ ಮಾಡ್ತಾನೆ ಮಳಿಯಪ್ಪ. ನೋಡ್ರಿ, ವಿದ್ಯೆ ಎಲ್ಲರಿಗೂ ಬೇಕಾಗುವಂಥದ್ದು. ವಿದ್ಯೆ ಯಾರಿಗೆ ಬೇಡ? ಎಲ್ಲರಲ್ಲಿಯೂ ಬೇಕು ವಿದ್ಯೆಯನ್ನು ಸಂಪಾದನೆ ಮಾಡಲೇಬೇಕು. ವಿದ್ಯೆ ಇಲ್ಲದವನ ಬಾಳು ಅದು ಬರೀ ಕೊಳಕಿನ ಬದುಕಾಗ್ತದೆ, ಜೀವನ ಕೊಳಕಿನ ಬದುಕಾಗ್ತದೆ. ವಿದ್ಯೆ ಬೇಕು, ವಿದ್ಯೆಯೇ ಬಾಳಿನ ಬೆಳಕಾಗ್ತದೆ, ನಮ್ಮ ಬಾಳಿಗೆ ಬೆಳಕಾಗ್ತದೆ. ವಿದ್ಯೆ ಇಲ್ಲ ಅಂತಂದರೆ ಅದು ಬರೀ ಕೊಳಕಾಗ್ತದೆ. ಹಾಗೆ ವಿದ್ಯೆಯಿಂದಲೇ ಮನುಷ್ಯನಿಗೆ ಸುಖ, ಭೋಗ, ಸಂಪತ್ತು ಎಲ್ಲವೂ, ಕೀರ್ತಿಗಳು ಸಹಿತ ಲಭಿಸಲಿಕ್ಕೆ ಸಾಧ್ಯವಾಗ್ತದೆ. ವಿದ್ಯೆ ಇದ್ರೆ ಸುಖ, ಭೋಗ, ಸಂಪತ್ತು, ಕೀರ್ತಿಗಳು ಸಹಿತ ಬರ್ತಾವೆ, ಲಭಿಸ್ತವೆ. ಹಾಗೆ ಆ ವಿದ್ಯೆಯು ಸುಖದ ಸಾಧನೆಯ ಮೆಟ್ಟಿಲು, ಸುಖದ ಸಾಧನೆಯ ಮೆಟ್ಟಿಲು. ಆ ಮೆಟ್ಟಿಲವನ್ನು ಏರಬೇಕಾಗ್ತದೆ. ಅಂದಾಗ ನಾವು ಅಂದ್ಕೊಂಡಿರುವಂತಹ ವಿದ್ಯೆ ಸಂಪಾದನೆ ಮಾಡಲಿಕ್ಕೆ, ಮುಟ್ಲಿಕ್ಕೆ ಸಾಧ್ಯವಾಗ್ತದೆ. ವಿದ್ಯೆ ಎನ್ನುವಂತಹ ಮೆಟ್ಟಿಲುಗಳನ್ನು ಏರಲೇಬೇಕಾಗ್ತದೆ, ಸಾಧನೆ ಮಾಡಲೇಬೇಕಾಗ್ತದೆ. ಹಾಗೆ ವಿದ್ಯೆ ನಮ್ಮ ಎಲ್ಲರಿಗೂ ಬೇಕು. ವಿದ್ಯೆ ಇರದ ಜೀವನ ಅದು ಬರೀ ಕೊಳಕಾಗ್ತದೆ. ಅದಕ್ಕೆ ಯಾವುದೇ ವಿದ್ಯೆ ಆಗಲಿ, ಅಕ್ಷರವನ್ನು ಕಲಿಯುವಂಥ ವಿದ್ಯೆ ಆಗಲಿ, ಸಂಗೀತವನ್ನು ಕಲಿಯುವಂಥ ವಿದ್ಯೆ ಆಗಲಿ, ಸಂಗೀತದೊಳಗೆ ಎಷ್ಟು ವಿದ್ಯೆಗಳಿಲ್ಲ. ಹಾರ್ಮೋನಿಯಂ ನುಡಿಸುವುದರಾಗಲಿ, ತಬಲ ನುಡಿಸುವುದಲ್ಲರಾಗಲಿ, ವಯೋಲಿನ್, ಸಿತಾರ, ವೀಣೆ, ಎಷ್ಟು ವಾದ್ಯಗಳಿಲ್ಲ. ಎಲ್ಲ ವಿದ್ಯೆಗಳು ಮನುಷ್ಯನಿಗೆ ಅವಶ್ಯವಾಗಿರುವಂಥದ್ದು. ವಿದ್ಯೆಗಳನ್ನು ಕಲಿಬೇಕು. ಅದು ಬರೋದಿಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧ್ಯವಾಗ್ತದೆ, ಮುಟ್ಲಿಕ್ಕೆ ಸಾಧ್ಯವಾಗ್ತದೆ. ವಿದ್ಯೆಯನ್ನು ಸಂಪಾದನೆ ಮಾಡಲೇಬೇಕು ಮನುಷ್ಯರಾದವರು. ಇಲ್ಲ ಅಂತಂದರೆ ಬದುಕು ದರಿದ್ರತನದಿಂದ ಸಾಗಬೇಕಾಗ್ತದೆ. ವಿದ್ಯೆ ಇಲ್ಲ ಅಂತಂದ್ರೆ ದರಿದ್ರತನ ಹುಟ್ಟುಕೊಳ್ತದೆ ಮನುಷ್ಯನಿಗೆ. ನೋಡಿ, ಸಂಗೀತ ವಿದ್ಯೆ ಎಷ್ಟೊಂದು ಕಠಿಣವಾಗಿರುವಂಥದ್ದು, ಅದು ಒಂದು ವಿದ್ಯೆ. ಸಂಗೀತ ಅನ್ನುವಂಥದ್ದು ಅದು ಬ್ರಹ್ಮ ದೈವ ಲಿಖಿತವಾಗಿ ಬರುವಂಥದ್ದು, ಒಂದು ಕೊಡುಗೆ, ದೈವ ಲಿಖಿತವಾಗಿರುವಂಥದ್ದು. ಎಲ್ರಿಗೂ ಬರೋದಿಲ್ಲ ಸಂಗೀತ ವಿದ್ಯೆ, ಎಲ್ಲರಿಗೂ ಬರೋದಿಲ್ಲ. ಎಲ್ಲೋ ದೈವ ಲಿಖಿತವಾಗಿ ಬಂದಿರುವಂಥ ದೇವರ ಕೊಡುಗೆ ಅದು. ಅಂತಹ ದೈವಿ ಶಕ್ತಿಯಿಂದ ಬಂದಿರುವಂತಹ ಸಂಗೀತ ವಿದ್ಯೆ ಅದು, ಸಂಗೀತ ವಿದ್ಯೆ. ಆ ವಿದ್ಯೆಯನ್ನು ಹಾಡ್ತಾರೆ ನೋಡಿ. ಗಾನ ವಿದ್ಯೆ ಬಡಿ ಕಠಿಣ ಹೈ, ಗುರುಚರಣ ಶಿಷ್ಯ ಅಧರ ತಪವ ಮಹಾದೇವ. ನೋಡಿ, ಗಾನ ವಿದ್ಯೆ ಎಂಬುದೊಂದು ಬಲು ಕಠಿಣ ಇರುವಂಥದ್ದು. ಅಂಥ ವಿದ್ಯೆಯನ್ನು ಲಿಂಗೈಕ್ಯರಾಗಿರುವಂತಹ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಎಲ್ಲ ವಿದ್ಯೆಯನ್ನು, ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ರು.
ವಿದ್ಯೆ ಅನ್ನುವುದಕ್ಕೆ ಹೇಳ್ತಾ ಇದ್ದೀನಿ. ಪುಟ್ಟರಾಜ ಗುರುಗಳು ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ರು. ನೋಡಿ, ಎರಡೂ ಕಣ್ಣಿಲ್ಲದೆ ಇರುವಂಥವು, ಕಾಣದೇ ಇರುವಂಥವು ಎಲ್ಲ ವಾದ್ಯಗಳನ್ನು ನೀವೆಲ್ಲ ನೋಡಿರಿ. ಗಂಗಾವತಿಗೆ ಎಷ್ಟೋ ಸಾರಿ ಬಂದಿದ್ದಾರೆ ಅಜ್ಜೋರು. ಗಂಗಾವತಿ ನಗರಕ್ಕೆ ಬಹಳಷ್ಟು ಸಾರಿ ಬಂದಿದ್ದಾರೆ. ಗಂಗಾವತಿ ಭಕ್ತರು, ಗಂಗಾವತಿಯ ನಗರ ಅಂತಂದ್ರೆ ಬಹಳ ಪ್ರೀತಿ, ಅಷ್ಟೊಂದು ಅಭಿಮಾನ ಅಜ್ಜೋರಿ. ಇಲ್ಲಿ ಕಲ್ಮಠಕ್ಕೆ ಬಂದ್ರೆ ಇಲ್ಲೇ ನೀಲಕಂಠೇಶ್ವರ ದೇವಸ್ಥಾನದೊಳಗೆ ವಾಸ್ತವ್ಯ ಮಾಡ್ತಿದ್ರು. ಅಷ್ಟು ಪ್ರೀತಿ ನೀಲಕಂಠೇಶ್ವರ ದೇವಸ್ಥಾನ ಅಂತಂದ್ರೆ. ಈ ಗಂಗಾವತಿ ನಗರಕ್ಕೆ ಮತ್ತು ಗಂಗಾವತಿ ದಾಟಿ ಈ ಕಡೆ ಎಲ್ಲಾದರೂ ಪ್ರಯಾಣ ಮಾಡಿದ್ರು ಕೂಡ ಕಲ್ಮಠಕ್ಕೆ ಬಂದು ಕಾಯಿ ಒಡಿಸ್ಕೊಂಡು ಮುಂದೆ ಹೋಗ್ತಿದ್ರು ಅಜ್ಜೋರು. ಅಷ್ಟೊಂದು ಪ್ರೀತಿ, ಭಕ್ತಿ, ಅಭಿಮಾನ. ನೋಡಿ, ಇಲ್ಲಿ ಎಲ್ಲೇ ಹೋದ್ರೂ ಸಹಿತ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ವಾಸ್ತವ್ಯ ಮಾಡಿ ಮುಂದೆ ಹೋಗುವಂಥದ್ದು, ಅಷ್ಟೊಂದು ಪ್ರೀತಿ. ಎಲ್ಲ ವಿದ್ಯೆಗಳನ್ನು ನುಡಿಸ್ತಾ ಇದ್ರು ಅಜ್ಜೋರು. ತಬಲವನ್ನು ಸಹಿತ, ಹಾರ್ಮೋನಿಯಂ ಹೇಗೆ ನಾವು ಸೀದಾ ಇಟ್ಟುಕೊಂಡು ನುಡಿಸಿದ್ರೆ ಅವರು ಉಲ್ಟಾ ಮಾಡ್ತಿದ್ರು. ಹಾರ್ಮೋನಿಯಮನ್ನು ತಿರುಗ ಮಾಡಿ ಡಬ್ಬ ಹಾಕಿ ಹೀಗೆ ನುಡಿಸ್ತಾ ಇದ್ರು ಹಾರ್ಮೋನಿಯಮನ್ನು. ನೀವು ನೋಡಿರ್ಬೋದು. ನೋಡಿ, ಇದು ಮನುಷ್ಯರಿಂದ ಸಾಧ್ಯ ಆಗ್ತದೇನು? ಸರಸ್ವತಿಯ ಪುತ್ರರವರು, ದೇವ ಮಾನವರು, ಮನುಷ್ಯರಲ್ಲ, ಸರಸ್ವತಿಯ ಧರೆಗೆ ಇಲ್ಲಿ ಕೊಟ್ಟಿರುವಂಥ ಸರಸ್ವತಿಯ ಪುತ್ರರವರು. ಅಂತಹ ಎಲ್ಲ ವಾದ್ಯವನ್ನು ನುಡಿಸ್ತಾ ಇದ್ರು. ಸಂಗೀತಕ್ಕೂ ಸಹಿತ ಅಷ್ಟೊಂದು ಶಕ್ತಿ ಅದ. ನಮಗೆ ಒಂದು ಉದಾಹರಣೆ ಹೇಳ್ತೇನೆ. ಸಂಗೀತ ಅನ್ನುವಂಥದ್ದು ಆ ವಿದ್ಯೆಗೆ ಎಷ್ಟು ಶಕ್ತಿ ಅದ ಅಂತಂದ್ರೆ ಹೀಗೆ ಒಂದು ದೇವಸ್ಥಾನದೊಳಗೆ ಸಂಗೀತ ಕಚೇರಿ ನಡೆದಿತ್ತು. ಸಂಗೀತ ಕಚೇರಿ ಬಹಳ ಅತ್ಯದ್ಭುತವಾಗಿ ಸಂಗೀತವನ್ನು ಪ್ರಸ್ತುತಪಡಿಸ್ತಾ ಇದ್ರು, ಹಾಡ್ತಾ ಇದ್ರು ಗಾಯಕರು. ಎಲ್ಲ ಜನಸ್ತೋಮ ತುಂಬಿತ್ತು. ಸಂಗೀತವನ್ನು ಆಲಿಸ್ತಾ ಇದ್ರು, ಕೇಳ್ತಾ ಇದ್ರು. ಸಂಗೀತ ಆದ ಮೇಲೆ ಎಲ್ಲರಿಗೂ ಬಂದು ಕೇಳಿರುವಂಥ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ, ಆ ಪ್ರಸಾದವನ್ನು ತಯಾರು ಮಾಡ್ತಾ ಇದ್ರು. ಅಲ್ಲಿ ಒಬ್ಬ ಹೆಣ್ಮಗಳು ಪ್ರಸಾದಕ್ಕೆ ಬೇಕಾಗುವಂತಹ ಕಾಯಿಪಲ್ಯ, ಸೌತಿಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಸಾಂಬಾರಿಗೆ ಹಾಕುವಂಥ ಕಾಯಿಪಲ್ಯವನ್ನು ಹೆಚ್ಚುತ್ತಾ ಇದ್ಲು. ಆ ತಾಯಿಗೆ ಒಂದು ಕೂಸು, ಸಣ್ಣ ಕೂಸಿತ್ತು. ಅದನ್ನು ಅಲ್ಲೇ ಹತ್ತಿರಕ್ಕೆ ಮಲಗಿಸಿ ಕಾಯಿಪಲ್ಯವನ್ನು ಹೆಚ್ಚುತ್ತಾ ಇದ್ಲು. ಕಾಯಿಪಲ್ಯವನ್ನು ಆ ದೇವಸ್ಥಾನದೊಳಗ ಗಾಯಕರು ಅಷ್ಟು ಅತ್ಯದ್ಭುತವಾಗಿ ಲಹರಿಯಿಂದ ಗಾಯನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಹೇಗೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಮಂತ್ರಮುಗ್ಧರನ್ನಾಗಿ ಮಾಡಿಬಿಟ್ಟದು. ಒಂದು ಕ್ಷಣವೂ ಸಹಿತ ಎಲ್ಲಿಯೂ ಮನಸ್ಸು ಹೋಗದ ಹಾಗೆ ಹಿಡಿದು ಇಟ್ಟುಕೊಂಡಿದ್ದಾರೆ, ಹಾಡ್ತಾ ಇದ್ದಾರೆ. ಹಾಗೆ ಯಾರ ಮನಸ್ಸು ಸಹಿತ ಎಲ್ಲಿಯೂ ಹೋಗದ ಹಾಗೆ ಅಷ್ಟು ಏಕಚಿತ್ತದಿಂದ ಸಂಗೀತದೊಳಗೆ ಮುಳುಗಿಬಿಟ್ಟಾರೆ, ತಲ್ಲೀನಾಗಿಬಿಟ್ಟಾರೆ ಎಲ್ಲ ಕುಂತಂಥವ್ರು. ಆ ಗಾಯನವನ್ನು ಸಂಗೀತವನ್ನು ಕೇಳುತ್ತಾ ಇದ್ದಾಗ ಆ ಹೆಣ್ಮಗಳು ಸಹಿತ ತಲ್ಲೀನಳಾಗಿಬಿಟ್ಟಾಳೆ. ಕಾಯಿಪಲ್ಯವನ್ನು ಹೆಚ್ಚಕತ್ತಾಳೆ. ಆಕೆ ಅಲ್ಲಿ ಇಲ್ಲ, ಅಷ್ಟು ಆ ಲೋಕದೊಳಗೆ ಹೋಗ್ಬಿಟ್ಟಾಳೆ, ಸಂಗೀತದ ಒಂದು ನಾದ ಲೋಕದೊಳಗೆ. ಹಾಡ್ತಾ ಇದ್ದಾರೆ, ಸುಶ್ರಾವ್ಯವಾಗಿ ಹಾಡುವಾಗ ಅದರೊಳಗೆ ಲೀನಾಗಿಬಿಟ್ಟಾಳ ತಾಯಿ, ಕಾಯಿಪಲ್ಯವನ್ನು ಹೆಚ್ಚಾಕತ್ತಾಳ. ಅಲ್ಲಿಯೇ ಕೂಸದ ಸೌತೆಕಾಯಿ ಸೋರೆಕಾಯಿ ಹೆಚ್ಚುವಾಗ ಹೆಚ್ಚುತ್ತಾ ಆ ಕೂಸನ್ನೇ ಈಳಿಗೆಯೊಳಗೆ ಹೆಚ್ಚಿಬಿಟ್ಲಂತ ನೋಡ್ರಿ. ಈಳಿಗೆಯಿಂದ ಕಾಯಿಪಲ್ಯ ಹೆಚ್ಚಬೇಕಾದ್ರೆ ಈಳಿಗೆ ಅಂತ ಬಳಸ್ತಿರಲ್ಲ, ಆ ಕೂಸನ್ನೇ ಹೆಚ್ಚಿಬಿಟ್ಲಂತ. ಗೊತ್ತೇ ಇಲ್ಲ ಇದು ಸೌತೆಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು. ಮತ್ತು ಸೋರೆಕಾಯಿ ಹೆಂಗಿರ್ತವೆ? ಅವ ಇಷ್ಟಿಷ್ಟ ಇರ್ತಾವೇನು? ಸಾಂಬಾರಿಗೆ ಹಾಕ್ಬೇಕಾದ್ರೆ ಸೋರೆಕಾಯಿ ಹೆಂಗೆ ಬೆಳೆದಾರ ಗೊತ್ತಿರ್ಬೋದಲ್ಲ ನಿಮಗೆ. ಇಷ್ಟಿಷ್ಟು ದಪ್ಪ ಇರ್ತಾವ, ಉದ್ದ ಇರ್ತಾವ. ಅದು ಏನೇ ಇರಲಿ, ಅಕಿಯ ಚಿತ್ತ ಎಲ್ಲಿಯೂ ಇಲ್ಲವೇ ಇಲ್ಲ. ಸಂಗೀತದ ಲೋಕದೊಳಗೆ, ಆ ನಾದ ಲೋಕದೊಳಗೆ ಮುಳುಗಿಬಿಟ್ಟಾಳು, ತಲ್ಲೀನಾಗಿಬಿಟ್ಟಾಳು.
ಅವಳ ಕೂಸನ್ನೇ ಹೆಚ್ಚಿದಾಳ. ಎರಡು ಭಾಗ ಆಗ್ಯದ, ಒಂದು ಕಡೆ ರುಂಡ, ಒಂದು ಕಡೆ ದೇಹ. ಆವಾಗ ಕೈಯೆಲ್ಲ ರಕ್ತ ಆಗಿಬಿಟ್ಟದ. ನೋಡ್ತಾಳೆ, ಏನದು ಗೊತ್ತನೇ ಆಗಲಿಲ್ಲಲ್ಲ. ಆ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾನು ನನ್ನ ಮಗನನ್ನೇ, ನನ್ನ ಕೂಸನ್ನೇ ಹೆಚ್ಚಿಬಿಟ್ನಲ್ಲ ಅಂತ ತಿಳ್ಕೊಂಡು ಅಳುತ್ತಾ ಇದ್ದಾಳೆ. ಅಳುತ್ತಾ ಅಳುತ್ತಾ ಅಲ್ಲಿ ಏನು ಸಂಗೀತ ಕಚೇರಿ ನಡೆದಿತ್ತಲ್ಲ, ಹಾಡ್ತಾ ಇದ್ರಲ್ಲ, ನಿಲ್ಲಿಸಿದ್ರು. ಅಲ್ಲಿ ಬಂದು ಆ ಕೂಸನ್ನ, ಆ ಮಗನನ್ನ ಅವರ ಮುಂದ್ಗಡೆ ಹಾಕ್ತಾಳೆ. ಹಾಡ್ತಾ ಇದ್ರಲ್ಲ, ಗಾಯಕರು ಹಾಡ್ತಿದ್ರಲ್ಲ, ಅವರ ಮುಂದ್ಗಡೆ ಹಾಕ್ತಾಳೆ. ಹಾಕಿ ಹೇಳ್ತಾಳೆ, ಈ ಸಂಗೀತವನ್ನ ಕೇಳ್ತಾ ಕೇಳ್ತಾ ಈ ನನ್ನ ಮಗನ ಜೀವ ಹೋಗ್ಯದ. ಗೊತ್ತೇ ಆಗಲಿಲ್ಲ, ನನಗೆ ಗೊತ್ತೇ ಆಗಲಿಲ್ಲ. ಮತ್ತ ಪ್ರಾಣವನ್ನ ತೆಗೆಯುವಂತ ಶಕ್ತಿ ಇದಕ್ಕೆ ಐತೋ ಇಲ್ಲ ಗೊತ್ತಿಲ್ಲ. ಆದ್ರೆ ನನ್ನ ಮಗನ ಪ್ರಾಣ ಹೋಗ್ಯದಂತಂದ ಮೇಲೆ ಈ ಪ್ರಾಣವನ್ನ, ಈ ಹೋಗಿರುವಂತ ಜೀವಕ್ಕೆ ಚೈತನ್ಯವನ್ನ ತುಂಬುವಂತ, ಪ್ರಾಣವನ್ನ ಕೊಡುವಂತ ಶಕ್ತಿ ಸಂಗೀತಕ್ಕೆ ಇದ್ದೇ ಅದ, ಇರಲೇಬೇಕು. ಪ್ರಾಣ ಹೋಗ್ಯದಂತಂದ ಮೇಲೆ ಹೊಳ್ಳೆ ಆ ಪ್ರಾಣಕ್ಕೆ, ಜೀವಕ್ಕೆ ಜೀವವನ್ನ ಕೊಡುವಂತ ಚೈತನ್ಯ ಈ ಸಂಗೀತಕ್ಕದ. ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನೀವು ಯಾವ ರಾಗವನ್ನು ಹಾಡ್ತಿರೋ ಗೊತ್ತಿಲ್ಲ. ನನ್ನ ಮಗನನ್ನು ಉಳಿಸಬೇಕು, ನನ್ನ ಮಗನಿಗೆ ಹೊಳ್ಳಿ ಪ್ರಾಣವನ್ನ ನೀಡಬೇಕು ಅಂತ ಹೇಳಿದಾಗ ಆ ಶಕ್ತಿ ನಿಮ್ಮ ಸಂಗೀತಕ್ಕದ ಅಂತ ಹೇಳಿ ಅವರ ಮುಂದ್ಗಡೆ ಹಾಕಿದಾಗ ಆವಾಗ ಹಾಡುವಂತ ಗಾಯಕರು ಹಾಡ್ತಾರೆ. ನೀಲಕಂಠೇಶ್ವರ ಕಾಪಾಡೋ, ನೀಲಕಂಠೇಶ್ವರ ಕಾಪಾಡೋ. ಹೀಗೆ ಅದ್ಭುತವಾಗಿ ಮತ್ತೆ ರಾಗವನ್ನ ಮೊದಲಿಂದ ಹಾಡ್ತಾ ಇದ್ದಾರೆ, ಚಲೋ ಮಾಡ್ತಾ ಇದ್ದಾರೆ. ಯಾವ ರಾಗವನ್ನು ಹಾಡ್ತಾ ಇದ್ದಾರೆ? ಜೀವನ್ಪುರಿ ಅನ್ನುವಂಥ ರಾಗವನ್ನ ಅದ್ಭುತವಾಗಿ ಪ್ರಸ್ತುತಪಡಿಸ್ತಾರೆ. ಜೀವನಪುರಿ ಅನ್ನುವಂಥ ರಾಗವನ್ನ ಹಾಡಿದಾಗ ಪ್ರಾಣ ಹೋಗಿರುವಂಥ ಮಗು, ಆ ಕೂಸು, ಎರಡು ಭಾಗವೇನಾಗಿತ್ತಲ್ಲ, ಮತ್ತೆ ಹೋಗಿರುವಂಥ ಪ್ರಾಣ ಚೈತನ್ಯ ಕೂಡ್ತದಂತೆ, ಹೋಗಿರುವಂಥ ಜೀವ ಮತ್ತೆ ಬರ್ತದಂತ. ನೋಡಿ, ಇದು ಯಾಕೆ ಹೇಳಿದಂತಂದ್ರೆ ಸಂಗೀತ ಅನ್ನುವಂಥ ವಿದ್ಯೆ, ಅದಕ್ಕಿರುವಂಥ ಶಕ್ತಿ. ಜೀವನಪುರಿ ರಾಗವನ್ನು ಹಾಡಿದಾಗ ಹೋಗಿರುವಂಥ ಮಗುವಿನ ಪ್ರಾಣ ಮತ್ತೆ ಬಂತು ಆ ರಾಗವನ್ನು ಹಾಡಿದಾಗ. ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಅದ, ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಅದ.